ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ತಾ ನೋಡ್ತೀರಾ, ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ನಚಿಕೇತವರು ತುಂಬ ನಚಿಕೇತನ ನಗ್ಸಕ್ಕೆ ಅಂತ ಹೇಳಿಬಿಟ್ಟು ಭೂಮಿ ತುಂಬಾ ಪ್ರಯತ್ನ ಪಡ್ತಿರ್ತಾರೆ. ಜೋಕರ್ ಥರ ವೇಷ ಹಾಕ್ಕೊಂಡು ಬಂದು ನಚಿಕೇತನ ಫುಲ್ ಎದುರಿಸೋದು, ಹಿಂದಿಂದೆ ಬರೋದು, ಎಲ್ಲ ಥರನೂ ಅವನ್ನ ನಗ್ಸೋದಕ್ಕೋಸ್ಕರ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಈ ಕಡೆ ಅದಾದಮೇಲೆ ನಚ್ಚಿ ಹಂಗೋ ಹಿಂಗೋ ಆಚೆ ಎದ್ದು ಬಂದುಬಿಡ್ತಾನೆ. ಕೊನೆಗೂ ನಮ್ಮ ಸತ್ಯಣ್ಣ ಅವರು ಕೂಡ ಮತ್ತೆ ಇಬ್ಬರು ಸೇರಿ ನಚಿಕೇತನ ನಗ್ಸೋದಕ್ಕೆ ಅಂತ ಹೇಳಿ ಚಾರ್ಲಿ ಚಾಪ್ಲಿನ ವೇಷನ ಹಾಕೊಂಡ್ಬರ್ತಾರೆ. ನಗ್ಸೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ನಮ್ಮ ಅಜಿತ್ ಕೂಡ ಜೊತೆಗೆ ಸೇರಿಕೊಂಡು ಎಲ್ಲ ಡ್ಯಾನ್ಸ್ ಮಾಡಿ ಈ ಕಡೆ ನಚಿಕೇತವ್ರನ್ನ ನಗಿಸ್ಬಿಡ್ತಾರೆ. ಭೂಮಿ ಅದಕ್ಕೆ ನಿಮ್ಮಿಂದ ನಾನಿವತ್ತು ನಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಭೂಮಿಗೆ ಆಗ್ ಮಾಡ್ತಾ ಇರ್ತಾನೆ. ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇನ್ನು ಕುಟುಂಬದವರಿಗೆಲ್ಲ ಭೂಮಿ ಮೇಲಿನ ಅಭಿಮಾನ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ತುಂಬಾ ಅಂದರೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ಬೋದು ಈ ಕಡೆ. ಯಾಕಂದರೆ ಭೂಮಿ ಇವತ್ತು ನಗುಗೆ ಕೊರತೆ ಇಲ್ಲ. ಭೂಮಿ ಇದು ಕಡೆ ನಗು ಇರುತ್ತೆ, ಭೂಮಿ ಇದ ಕಡೆ ನಗುಗೆ ಕೊರತೆನೇ ಇಲ್ಲ ಅಂತ ಹೇಳಿ ಈ ಕಡೆ ಅನ್ಕೋತಾ ಇರ್ತಾರೆ. ಅನ್ನೋ ಥರ ಆಗೋಗುತ್ತೆ. ನಂತರ ಅಜಿತ್ ರೂಮಲ್ಲಿ ಬಂದು ಏನೋ ಲೆಟರ್ನ ಬರಿತಾ ಇರ್ತಾನೆ. ಏನದು ಲೆಟರ್ ಅಂತ ಹೇಳಿ ಸತ್ಯಣ್ಣ ಅವರು ಅಲ್ಲಿಗೆ ಬಂದು ಏನೋ ಸಮಾಚಾರ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದರೆ ನೋಡಿದಾಗ ಅದರಲ್ಲಿ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಬರೆದಿರ್ತೆ. ತುಂಬ ಚೆನ್ನಾಗಿ ಬರೆದಿರ್ತಾರೆ. ಹಾಗೆ ಏನಿದು ಥ್ಯಾಂಕ್ಸ್ ಯಾರಿಗೆ ಹೇಳ್ತಾ ಇದ್ದೆ ನೀನು ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ಅಜಿತ್ನ ಕೇಳ್ತಾ ಇದ್ದರೆ ಅದನ್ನು ಬಿಚ್ಚಿ ನೋಡಿದಾಗ ಥ್ಯಾಂಕ್ ಯು ಡಿಯರ್ ಭೂಮಿ ಅಂತ ಹೇಳಿಬಿಟ್ಟು ಬರೆದಿರುತ್ತೆ. ಓಹೋ ಇದೇನಪ್ಪ ಇದು, ಈ ಥರ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೆ ನೀನು ಅಂದಾಗ ಅದೇ ಸತ್ಯಣ್ಣ ನಚಿಕೇತನ ಅವಳು ಡಿಪ್ರೆಷನಿಂದ ಆಚೆ ತರೋಕ್ಕೆ ಎಷ್ಟು ಹೆಲ್ಪ್ ಮಾಡಿದಾಳಲ್ಲ, ಸೊ ಹಾಗಾಗಿ ಅವಳಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಹೇಳ್ತಾ ಇದ್ದೀನಿ. ಹೌದಾ, ಹಾಗಿದ್ದರೆ ನಾನು ಮೈಕಲ್ ಜಾಕ್ಸನ್ ಥರ ಎಲ್ಲ ವೇಷ ಹಾಕಿದ್ದೆ, ಚಾರ್ಲಿ ಚಾಪ್ಲಿನ್ ಥರ ಎಲ್ಲಿ ಹಾಕ್ಕೊಂಡು, ಸೊ ನೀನು ನನಗೂ ಕೂಡ ಥ್ಯಾಂಕ್ಸ್ನೇ ಹೇಳಲಿಲ್ಲ, ಭೂಮಿಗೆ ಮಾತ್ರ ಥ್ಯಾಂಕ್ಸಾ ಹೇಳ್ತಿದ್ಯಲ್ಲಪ್ಪ ನೀನು ಅಂತ ಹೇಳಿ ಈ ಕಡೆ ಸತ್ಯಣ್ಣವ್ರು ಕೇಳ್ತಾ ಇದ್ದರೆ ಇದೇ ಸಮಾಚಾರ ಅಂದಾಗ, ಅಲ್ಲ ಅಜಿತ್ ಇನ್ನೊಂದು ವಿಚಾರ ಗೊತ್ತಾ, ಅದೇ ಈ ಮನೆಯವರಿಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರ? ಈಗ ಭೂಮಿ ಹೊರಗಿನವಳಲ್ಲ, ಥ್ಯಾಂಕ್ಸ್ ಹೇಳ್ತಾ ಇದೆಯಾ ನೀನು? ಹಂಗೆ ಅವಳು ಈ ಮನೆಯವಳೆ ತಾನೇ ಸತ್ಯಣ್ಣ? ಹಾಗೆಲ್ಲ ಅಲ್ಲ, ನಮ್ಮ ಮನೆಯವಳೆ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅದು ಹೆಂಗಪ್ಪ ಆಗ್ಬಿಡುತ್ತೆ, ಭೂಮಿ ನಮ್ಮ ಮನೆಯವಳೇ ಆಗಿದ್ದರೆ ನೀನು ಈ ಥರ ಥ್ಯಾಂಕ್ಸ್ ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಣ್ಣ ಅವರು ಕೇಳ್ತಾ ಇರ್ತಾರೆ. ಹಾಗೆ ಈ ವರ್ಷದ ಕಾಗದ ಮದುವೆಯಲ್ಲಿ ಇರೋಳು ಅಂದ್ಕೊಂಡಿದ್ದೆ, 1 ವರ್ಷ ಆದಮೇಲೆ ಹೋಗ್ತಾ ಇರ್ತಾಳೆ ಅವಳು ಪಾಡ್ಗಳು. ನಾನು ಈ ರೀತಿ ಎಲ್ಲ ಅವಳಿಗೆ ಹೇಳೋದು ಅಷ್ಟು ಸರಿಯಲ್ಲ ಅಂತ ಅನಿಸುತ್ತೆ ಅಂದಾಗ ಸತ್ಯಣ್ಣ ದಯವಿಟ್ಟು ಇನ್ನೊಂದು ಸತಿ ಭೂಮಿ ಮೇಲೆ ಅವಳು ಹೋಗ್ತಾಳೆ ಮನೆ ಬಿಟ್ಟು, ಆ ಥರ ಎಲ್ಲ ನೀವು ಹೇಳಿಬಿಡಿ, ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂದಾಗ, ಇದೇನು ಇದು ಅಜಿತ ಈ ಥರ ಎಲ್ಲ ಹೇಳ್ತಿದ್ದೆ ನೀನು? 1 ವರ್ಷ ಕಾಂಟ್ರಾಕ್ಟ್ ಮದುವೆ ಕಣಪ್ಪ ನಿಮ್ಮದು ಆಗಿರೋದು ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದ್ರ ಬಗ್ಗೆ ಅಂದಾಗ ಸತ್ಯಣ್ಣ ದಯವಿಟ್ಟು ನಮ್ಮ ಕಾಂಟ್ರಾಕ್ಟ್ ಮದುವೆನೇ ಆಗಿರ್ಬೋದು, ಆದರೆ ನಾನು ಅವಳ ಗಂಡ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ನೀನು ಗಂಡ ಆದರೆ ಅದು ಪರ್ಮನೆಂಟ್ ಗಂಡ ಅಲ್ವಲ್ಲಪ್ಪ ಅಜಿತ ಅಂದಾಗ ಸತ್ಯಣ್ಣ ಅದೇನಿದು ನೀವು ಆಗಿರಲಿ, ನೀವು 1 ವರ್ಷ ಕಾಂಟ್ರಾಕ್ಟ್ ಮದುವೆ ಮುಗಿದ ಮೇಲೂ ಕೂಡ ಭೂಮಿನ ನಾನು ಗಂಡ ಹಾಗೇನೆ ಇರ್ತೀನಿ, ನಾನು ಭೂಮಿನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕೋಪದಲ್ಲಿ ಹೇಳ್ತಾ ಇರ್ತಾರೆ. ಅಜಿತ್ ನಿನ್ನ ಮನಸ್ಸಲ್ಲಿ ಈ ಪ್ರೀತಿ ಇತ್ತು ಅಂತ ನನಗೆ ತುಂಬ ದಿವಸ ಗೊತ್ತು ಕಣೋ, ತುಂಬ ದಿವಸದಿಂದನೇ ಗೊತ್ತು ನನಗೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ. ನಿನಗೆ ಅರ್ಥ ಆಗಲಿ ಅರಿವಾಗಲಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ, ಭೂಮಿ ಒಳ್ಳೆತನಕ್ಕೆ ನಾನು ಸೋತೋಗಿದ್ದೀನಿ ಅಂದಾಗ, ಹೇ ಅಜಿತ ನೀನು ಮಾಡ್ತಾ ಇರೋದು ಒಳ್ಳೆಯದೇ ಕಣೋ, ಆದರೆ ನಿನ್ನ ಬಾಯಲ್ಲಿ ಈ ಮಾತನ್ನ ಕೇಳಿಬಿಟ್ಟು ನಾನು ಈ ಥರ ಎಲ್ಲ ಮಾತಾಡಬೇಕಾಗಿತ್ತು. ನೀನು ಭೂಮಿನ ಪ್ರೀತಿ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ ಕಣೋ ಅಂತ ಹೇಳಿಬಿಟ್ಟು ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ದೇವ್ಯಾನಿ ಅಂಜುಗೆ ಫೋನ್ ಮಾಡಿ ಮನೇಲಿ ನಡೆದಂಥ ಇನ್ಸಿಡೆಂಟ್ನ ಎಲ್ಲ ಕೂಡ ಹೇಳ್ತಾ ಇರ್ತಾರೆ. ಮತ್ತು ಈ ಫ್ರಾಡ್ ಅಶ್ವಿನಿ ನಚಿಕೇತನ ಮದುವೆ ಆಗಬೇಕಂತೆ ನನ್ನ ಮುಂದೆನೇ ಡಿಮ್ಯಾಂಡ್ ಮಾಡ್ತಾಳೆ ಅವಳು. ಅದೇ ನೋಡು, ಅವಳು ಹಾಗೆ ಇಲ್ಲ ಆ ಥರ ಅಂದ್ಕೊಂಡಿರಲಿಲ್ಲ ಅವಳು. ಈ ನಚಿಕೇತನ ಹುಡುಗಿ ಕೈ ಕೊಟ್ಟು ಡಿಪ್ರೆಷನ್ಗೆ ಹೋಗಿದ್ದಾನೆ. ನಚಿಕೇತು ಅವನು ನಗ್ಸಿದ್ದಕ್ಕೆ ಈ ಮನೇಲಿ ಭೂಮಿನೇ ಏನೇನೋ ಪ್ರಯತ್ನ ಮಾಡಿ ನಗ್ಸಿದ್ದು. ಇನ್ನು ಈ ಕಡೆ ಈ ಭೂಮಿನ ತಲೆ ಮೇಲೆ ಎತ್ಕೊಂಡು ಕುಣಿಸ್ತಾ ಇದ್ದಾರೆ ಎಲ್ಲರೂ ಕೂಡ.
ಇನ್ನು ಏನೇನು ನೋಡಬೇಕು ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿಯವರು ಫೋನಲ್ಲಿ ಮಾತಾಡ್ತಿರ್ತಾರೆ. ಆ ಕಡೆ ಬೇಬಿ ನೀನು ಅಷ್ಟು ದೂರ ಇರೋದು ನನಗೆ ತುಂಬಾ ಬೇಜಾರಾಗ್ತಿದೆ ಕಣೆ ಅಂತ ಹೇಳಿ ದೇವ್ಯಾನಿಯವರು ಹೇಳ್ತಾ ಇದ್ದರೆ ನನಗೆ ಟೆನ್ಷನ್ ಆಗ್ತಿದೆ ಅಂದಾಗ, ಅಯ್ಯೋ ಅತ್ತೆ ಏನಾದರೂ ಟೆನ್ಷನ್ ಅಂದಾಗ, ಹೇ ಅಪ್ಪು ಬಾಯಿಲ್ಲಿ ಅಂತಂದಾಗ, ಹೇ ಅಪ್ಪು ಫೋನ್ ಮಾಡಿದಾಳೆ ನೋಡು ಅಂಜು, ಮಾತಾಡು ಫೋನ್ ಮಾಡಿದಾಳೆ ನೋಡು, ಮಾಡಿದ್ದು ಇಲ್ದಿರೋದು ಅವಳು ಇಲ್ಲದೆ ಫಾರಿನಲ್ಲಿರೋದು ನನಗೆ ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ಅಂದಾಗ, ಹೌದಾ ಸರಿ ಅತ್ತೆ ಏನು ಮಾಡೋಕ್ಕಾಗತ್ತೆ, ನಮ್ಮ ಅಂಜುಗೆ ಅಂತೂ ಭೂಮಿನ ತಲೆ ಮೇಲೆ ಹೊತ್ಕೊಂಡು ಒರೆಸ್ತಾ ಇದ್ದಾರೆ ಪಾಪ. ಇಷ್ಟೊತ್ತಿಗೆ ಏನಾದರೂ ಅಂಜು ಏನಾದರೂ ಅಜಿತ್ನ ಮದುವೆ ಆಗಿದ್ದರೆ ಇಷ್ಟೊತ್ತಿಗೆ ಗುಡ್ ನ್ಯೂಸ್ ಕೊಡ್ತಿದ್ರು. ಆದರೆ ಇವಳು ಟೀ ಅಂಗಡಿ ಬಂದು ಮನೆಗೆ ಅಜಿತ್ನ ಮದುವೆ ಆಗ್ಬಿಟ್ಲು ಅಂತ ಹೇಳ್ತಾ ಇರ್ತಾಳೆ. ಈಗ ಅದಕ್ಕೆ ಹೇಳೋ ಯಾಕೆ ಬಂದೆ ನೀನು, ಎಲ್ಲಿಗೆ ಹೋಗ್ತಾ ಇದೆಯಾ, ಇನ್ನೊಂದು 2 ದಿನ ನಾನು ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಬಂದೆ ಅಂತಾರೆ. ನಾನು ಹೋಗ್ತೀನಿ, ಇಲ್ಲೇ ಇದ್ದರೆ ಅವ್ರ ಕೈಯಲ್ಲಿ ಬಯಸ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ದೇವ್ಯಾನಿ ಸಹನು ಈ ಕಡೆ ಅಪೇಕ್ಷೆಗೆ ಹಗ್ನ ಮಾಡಿ ಹೇಳ್ತಾ ಇರ್ತಾರೆ. ಅಜಿತ್ತು ಯಾವ ರೀತಿ ನೋಡ್ಕೊತಾನೆ ಅಂದರೆ, ಈ ಫ್ರಾಡ್ ಅಶ್ವಿನಿನೇ ನಚಿಕೇತನ ಮದುವೆ ಮಾಡ್ಕೋಬೇಕಂತೆ, ಅದು ಕನಸಲ್ಲೂ ಆಗಲ್ಲ. ಅವಳು ಏನಾದರೂ ನನ್ನ ಮನೆಯಿಂದ ಆಚೆ ಅವಳೇನಾದರೂ ಇನ್ನೂ ಮನೆ ಸೊಸೆ ಮಾಡ್ಕೊಂಬಿಟ್ರೆ ಮುಗೀತು ನನ್ನ ಕತೆ. ಎಲ್ಲನೂ ಸಹ ಬಂಡವಾಳ ಆಚೆ ಹಾಕಿ ಅಶ್ವಿನಿನೂ ಕೂಡ ಅವಳೇ, ಈ ಆಸ್ತಿನೂ ಕೂಡ ಅವಳೇ ಹೊಡ್ಕೊಂಡ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ದೇವ್ಯಾನಿ ಮನಸ್ಸಲ್ಲಿ ಅನ್ಕೊತಾ ಇರ್ತಾಳೆ. ಇನ್ನು ಸತ್ಯಣ್ಣ ಅಜಿತ್ ಇಬ್ಬರು ಕೂಡ ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ನೀನು ಹೇಗಾದರೂ ಅವಳ ಹತ್ರ ಹೇಳ್ಕೊಬಿಡಪ್ಪ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣ ಅವರು ಅಜಿತ್ಗೆ ಐಡಿಯಾನ ಕೊಡ್ತಾ ಇರ್ತಾರೆ. ಯಾಕೆ ಇಷ್ಟೊಂದು ಪ್ರೀತಿ ಆಯಿತು ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ ಅಂದಾಗ, ನೀನು ಸಾಹಿತ್ಯನ ಇಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತು ಅಂದಾಗ, ಹೌದು ಸತ್ಯಣ್ಣ, ಸಾಹಿತ್ಯನ ಜಾಗದಲ್ಲಿ ಭೂಮಿ ಯಾವಾಗ ಕಂಡ್ಲು ಅಂತಲೇ ಗೊತ್ತಿಲ್ಲ ನನಗೆ. ಜೀವನದಲ್ಲಿ ನಾನು ಭೂಮಿನ ಅವಳು ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತಲೇ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ನಚಿಕೇತ್ ಜೊತೆ ಅವಳು ಅಮೇರಿಕಕ್ಕೆ ಹೋಗ್ತೀನಿ ಅಂತ ಯಾವಾಗ ಹೇಳಿದ್ಲು ಆವಾಗಿಂದನೇ ನನ್ನ ಮನಸ್ಸಲ್ಲಿ ಒಂಥರ ಭಯ ಆಗೋಯ್ತು. ಭೂಮಿ ಇಲ್ದಿರೋ ಒಂದೊಂದು ಕ್ಷಣನೂ ನಾನು ಹೆಂಗೆ ಜೀವಿಸ್ಲಿ ಅಂತ ಹೇಳಿ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಗಿದೆ. ಹಾಗಾಗಿ ನನಗೆ ತುಂಬ ಬೇಜಾರಾಗ್ತಿದೆ. ಈ ಲೆಟರ್ನ ಬರೆದು ಅವಳಿಗೆ ಕೊಡೋಣ ಅಂತ ಹೇಳಿ ಅಂದ್ಕೊಂಡೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಸತ್ಯಣ್ಣ ಅವರು ಅಜಿತ್ನ ಹಗ್ ಮಾಡಿಕೊಂಡು ಹೇಳ್ತಾ ಇರ್ತಾರೆ, ಒಳ್ಳೆ ಗುಡ್ ನ್ಯೂಸ್ನ ಕೊಡ್ತಾ ಇದೆಯಾ ನೀನು, ನಾನು ನಿನ್ನಿಂದ ಇದು ಮಾಡಿದೆ ಕಣೋ, ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಕಣೋ. ಇನ್ನು ಈ ಪತ್ರ ಬರೆದು ಒಳ್ಳೆ ಕೆಲಸ ಮಾಡಿದ್ಯಾ. ಇವತ್ತು ನಾನು ಒಂದು ಸುಳ್ಳು ಹೇಳ್ತಾ ಇದ್ದೀನಿ. ಜಗನ್ನಾಥ ಅಂದಾಗ ಗೊತ್ತು ಸತ್ಯಣ್ಣ, ಜಗನ್ನಾಥ ಅನ್ನೋ ಫ್ರೆಂಡ್ ಇಲ್ಲ, ಆದರೂ ಕೂಡ ನೀವು ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಆಯಿತು ಅಂದಾಗ, ನೀನು ತುಂಬ ಬುದ್ಧಿವಂತ ಕಣೋ, ಪೊಲೀಸ್ ಅಂತ ಅಂದ್ಕೊಂಡಿದ್ದೆ, ಪೊಲೀಸ್ ಅಪ್ಪನಿಗೆ ಇದೆಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇಷ್ಟೇ ಆದರೂ ನೀನು ನನ್ನ ಫ್ರೆಂಡ್ ಅಲ್ವಾ ಅಂದಾಗ, ನೋಡು ಈ ಪತ್ರನ ಆದಷ್ಟು ಬೇಗ ಭೂಮಿಗೆ ತಲುಪೋ ಹಾಗೆ ಮಾಡು ಅಂದಾಗ, ಅದು ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ, ಆಚೆಗೆ ಹೋಗೋಣ ಅಂತಿದ್ದೀನಿ ಅಂದಾಗ, ಅಷ್ಟರಲ್ಲಿ ಭೂಮಿ ಬಂದು, ಏನಿಲ್ಲಿ ಚಾರ್ಲಿ ಚಾಪ್ಲಿನ್ ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ದೀರಲ್ಲ ಅಂತಂದಾಗ, ಗುಸು ಪಿಸು ಮಾತಾಡ್ತಿದ್ದೀರಾ ಅಂದಾಗ, ಭೂಮಿ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದಾಗ, ನೋಡಿ ಸತ್ಯನ ಇವ್ರು ಯಾವ ರೀತಿ ಭೂಮಿ ನಿನ್ನ ಜೊತೆ ಮಾತಾಡಬೇಕು ಅಂತಿದ್ದಾನೆ ನೋಡು, ಮಾತಾಡ್ತೀರಾ ಇವರಿಗೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಾನು ಹೋಗಿದ್ನಪ್ಪ ಅಷ್ಟೇ ಅಂತ ಹೇಳ್ಬಿಟ್ಟು ಗುಡ್ ನೈಟ್ ಅಂತ ಹೇಳಿ ಈ ಕಡೆ ಭೂಮಿಯವರು ಮಲ್ಕೋತಾ ಇರ್ತಾರೆ. ಮುಖ ನೋಡ್ತಾ ಇದ್ದೀರಾ, ಮಲ್ಕೊಳ್ಳಿ ಅಂದಾಗ, ಆಯಿತು ಮಲ್ಕೊತೀನಿ ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು. ಮತ್ತು ಲವ್ ಲೆಟರ್ನ ಎಲ್ಲನೂ ಸಹ ಕದ್ದಿ ಬರೆದಿರ್ತಾನೆ ಅಜಿತ್ತು. ಎಲ್ಲನೂ ಕೂಡ ಭೂಮಿಗೆ ಹೇಗಪ್ಪ ಕೊಡೋದು, ಕ್ರಿಮಿನಲ್ಗಳನ್ನ ಹಿಡ್ದಿದ್ದೀನಿ, ಆವಾಗ ಆಗಿರಲಿಲ್ಲ ಭಯ, ಇವಾಗ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಿದೆ, ಇವೆಲ್ಲ ಈ ರೀತಿ ಅಷ್ಟು ನನ್ನ ಮನಸ್ಸಲ್ಲಿರೋ ಆವರಿಸ್ಕೊಂಡ್ಬಿಟ್ಟಿದೆಯಲ್ಲಪ್ಪ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅಜಿತ್ ಎದೆನೂ ಕೂಡ ಬಡ್ಕೋತಾ ಇರುತ್ತೆ. ಎಲ್ಲರೂ ಕೂಡ ಮಲಗಿರ್ತಾರೆ. ಹಾಗೆ ಬೆಳಗ್ಗೆ ಅಜಿತ್ ಅವರು ವರ್ಕೌಟ್ ಮಾಡ್ತಾ ಇರ್ಬೇಕಾದ್ರೆ ಭೂಮಿಯವರು ಟೀನ ತೊಗೊಂಡು ಬರ್ತಾರೆ. ಬಾಯಿಲಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಭೂಮಿನ ಕರೀತಾರೆ. ಆಚೆನೇ ಏನಕ್ಕೆ ಸಾಹೇಬ್ರೆ ಅಂತಂದಾಗ, ನಾವಿಬ್ಬರು ಆಚೆ ಊಟ ಮಾಡೋದಕ್ಕೆ ಹೋಗೋಣ, ನೀನು ನಚಿಕೇತನ ಡಿಪ್ರೆಷನಿಂದ ಆಚೆ ಕರ್ಕೊಂಡು ಬಂದಲ್ಲ, ಅದಕ್ಕೆ ನಿನಗೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಆಚೆ ಎಲ್ಲಾದರೂ ಕರ್ಕೊಂಡು ಹೋಗಿ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು
ಮಾಡ್ಕೊಂಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರ? ನಾನು ಈ ಮನೆಯವಳೆ ತಾನೇ ನಚಿಕೇತ್ ಆದ್ರೆ ಅವರಿಂದ ನನಗೆ ಯಾಕೆ ನೀವು ಪಾರ್ಟಿ ಕೊಡಬೇಕು, ಕರ್ಕೊಂಡು ಹೋಗ್ತಿದ್ದೀರಾ, ಏನು ಬೇಡ ಅಂದಾಗ, ಹೌದಾ ಹಾಗಿದ್ರೆ ನಿಮ್ಮ ಅಮ್ಮನ್ನ ನಾನು ಜೈಲಿಂದ ಕರ್ಕೊಂಡು ಬಂದಾಗ ನೀನು ನನಗೆ ಪಾರ್ಟಿ ಕೊಟ್ಟಿರಲಿಲ್ವಾ? ಹಾಗಾದರೆ ನಾನು ಕೂಡ ಆ ಪಾರ್ಟಿ ನನಗೂ ಬೇಡ, ವೇಸ್ಟ್ ಅಂದಾಗ, ಸರಿ ಬಿಡಿ ಏನಾದರೂ ಒಂದು ಹೇಳ್ಬಿಡ್ತೀರಾ ಅಲ್ಲ, ಇವಾಗ ಇದೆಲ್ಲ ಏನಕ್ಕೆ ಸಾಹೇಬ್ರೆ ಅಂದಾಗ ಅಂತ ಹೇಳ್ದಷ್ಟು ಏನು ಹೇಳ್ತಿದ್ದೀರಾ, ಸಾಯಂಕಾಲ ಊಟಕ್ಕೆ ಬರ್ತಾ ಇದೆಯಾ ಅಷ್ಟೇ, ನಮ್ಮ ಅಮ್ಮನ ಜೊತೆ ಹೋಗಿ ಏನು ಹೇಳ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಇನ್ನು ಭೂಮಿಯವ್ರನ್ನ ನೋಡಿಕೊಂಡು ಅಜಿತ್ ಅವರು ಖುಷಿ ಪಡ್ತಾ ಇರ್ತಾರೆ. ಸಾಹೇಬ್ರೆ ನೀವೇನಾದರೂ ಈ ನಡುವೆ ಮಾನಸಿಕವಾಗಿ ಏನಾದರೂ ಆಗ್ತಾ ಇದೆಯಾ ನಿಮಗೆ, ಯಾಕೆ ವಿಚಿತ್ರವಾಗಿ ಆಡ್ತಿದ್ದೀರಾ, ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿದಾಗ, ಇಲ್ಲ ಗೊತ್ತು ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ನಮ್ಮ ಅಜಿತ್ ಅವರು ಕೇಳ್ತಾ ಇರ್ತಾರೆ. ಇನ್ನು ಸ್ಟೇಷನ್ ಬಂದಮೇಲೆ ಸತ್ಯಣ್ಣ ಅವರು, ಏನಪ್ಪ ಇದು ನೀವು ಸಾಯಂಕಾಲ ಹೊರಗೆ ಹೋಗೋ ಪಾರ್ಟಿ ನನ್ನ ತಂಗಿ ಒಪ್ಕೊಂಡ್ಬಿಟ್ಟಿದ್ದಾಳಂತೆ ಅಂತ ಹೇಳಿ ಅಲ್ಲೇ ಹೇಳ್ತೀಯ, ಬಾಯಿ ಬಡ್ಕಿ ನಿಮ್ಮ ಹತ್ರ ಅಂದಾಗ, ಸರಿ ಏನೋ ಮಾಡಿದ್ಯಾ, ಏನೋ ಪಾರ್ಟಿ ಏನೆಲ್ಲ ತಯಾರಿ ಮಾಡಿದ್ಯಾ ಅಜಿತ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣವರು ರೇಗಿಸ್ತಾ ಇರ್ತಾರೆ. ಅಜಿತ್ನ ನನ್ನ ಪ್ರೀತಿ ಹೇಳ್ಕೊಳ್ಳೋಣ ಅಂತಿದ್ದೀನಿ ಅಂದಾಗ, ಅದೇ ಕಣೋ ಯಾವ ರೀತಿ ಅಂದಾಗ, ಅದು ನೀವೇ ಹೇಳಬೇಕು, ಭೂಮಿ ಏನು ಇಷ್ಟ ಅವಳಿಗೆ, ನೀನು ಏನು ತಿಂದರೆ ಅವಳಿಗೆ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ ತಿಳ್ಕೊಳ್ಳಿ, ಆಮೇಲೆ ಅದನ್ನು ಹೇಳು ಆಯಿತು, ಇವಾಗ ಏನು ಭೂಮಿನೇ ಕೇಳಿಬಿಡೋಣ ಅಂತಂದಾಗ, ಹೌದಲ್ವಾ ಅಂತ ಹೇಳಿಬಿಟ್ಟು ಭೂಮಿಗೆ ಫೋನ್ ಮಾಡಿ, ನೋಡು ಒಂದು ಸ್ವಲ್ಪ ಕ್ಯಾಬಿನ್ ಹತ್ರ ಬರ್ತೀಯಾ ಬಾ ಅಂತ ಹೇಳಿಬಿಟ್ಟು ಫೋನ್ನ ಮಾಡಿರ್ತಾರೆ ಅಜಿತ್ ಅವರು. ಹಾಗೆ ಫೋನ್ ಮಾಡಿ ಕ್ಯಾಬಿನ್ ಹತ್ರ ಬಾ ಅಂತ ಕರಿತಾ ಇರ್ತಾರೆ. ನನ್ನೇನು ನೀವು ನಿಜವಾದ ಹೆಂಡತಿ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತ ಕರೆಯೋಕ್ಕೆ ನೀವು ಭೂಮಿಯವರು ಬೈತಾ ಇರ್ತಾರೆ. ಹಾಗೆ ಈ ಕಡೆ ಕ್ಯಾಬಿನ್ ಹತ್ರ ಬಂದಿದ್ದ ತಕ್ಷಣವೇ ಕರೀತಾರೆ, ಹೆಂಗೆ ಇರಬೇಕು ಇವರಿಗೆ ಸತ್ಯಣ್ಣ ಅಂತ ಹೇಳಿಬಿಟ್ಟು ಭೂಮಿಯವರು ಒಳಗಡೆ ಬರ್ತಾರೆ. ಏನು ಭೂಮಿ ಏನಾಯಿತು ಅಂತಂದಾಗ ಈ ಕಡೆ ಸತ್ಯಣ್ಣ ಹೇಳಿದಾಗ ಅವ್ರ ಮಾತನ್ನ ಕೇಳಿ ಈ ಕಡೆ ಭೂಮಿಗಂತೂ ಶಾಕ್ ಆಗ್ತಾ ಇರುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.